ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ವೀಕ್ಷಕರೇ, ಇರಾನ್ ಮತ್ತು ಅಮೆರಿಕ ನಡುವಿನ ಉದ್ವಿಗ್ನತೆಯ ನಡುವೆ ಈಗ ಒಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಇರಾನ್ ಮುಂದಿಟ್ಟಂತಹ 10 ಅಂಶಗಳ ಕದನ ವಿರಾಮ ಒಪ್ಪಂದಕ್ಕೆ ಅಮೆರಿಕ ಸಮ್ಮತಿಯನ್ನ ಸೂಚಿಸಿದ್ದು 2 ವಾರಗಳ ಕಾಲ ಶಾಂತಿ ಒಪ್ಪಂದವನ್ನ ಈಗಾಗಲೇ ಘೋಷಿಸಲಾಗಿದೆ. ಈ ನಿರ್ಧಾರವನ್ನ ಇರಾನ್ ತನ್ನ ರಾಜತಾಂತ್ರಿಕ ಮತ್ತು ಮಿಲಿಟರಿ ಶಕ್ತಿಗೆ ಸಂದ ದೊಡ್ಡ ಜಯ ಅಂತ ಹೇಳಿ ಬಣ್ಣಿಸಿದೆ. ಅಮೆರಿಕದಂತಹ ಬಲಿಷ್ಠ ರಾಷ್ಟ್ರವು ತನ್ನ ಷರತ್ತುಗಳಿಗೆ ಮಣಿದಿರೋದು ಇರಾನ್ನ ಆತ್ಮವಿಶ್ವಾಸವನ್ನ ಇಲ್ಲಿ ಹೆಚ್ಚು ಮಾಡಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಕದನ ವಿರಾಮದ ಅವಧಿಯಲ್ಲಿ ಜಗತ್ತಿನ ಪ್ರಮುಖ ವ್ಯಾಪಾರ ಮಾರ್ಗವಾದ ಹಾರ್ಮುಜ್ ಜಲಸಂಧಿಯ ಮೇಲಿನ ನಿಯಂತ್ರಣದ ಬಗ್ಗೆ ಕೂಡ ಇರಾನ್ ಸ್ಪಷ್ಟಪಡಿಸಿದೆ. ಈ ಅವಧಿಯಲ್ಲಿ ಸಂಚರಿಸುವಂತಹ ಎಲ್ಲಾ ಹಡಗುಗಳು ಇರಾನ್ನ ಸಶಸ್ತ್ರ ಪಡೆಗಳ ಸಮನ್ವಯದೊಂದಿಗೆ ಮತ್ತು ತಾಂತ್ರಿಕ ಇತಿಮಿತಿಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಚಲಿಸಬೇಕಾಗುತ್ತೆ ಅಂತ ಇರಾನ್ನ ವಿದೇಶಾಂಗ ಸಚಿವಾಲಯ ಈಗಾಗಲೇ ತಿಳಿಸಿದೆ. ಅಂದ್ರೆ ಆ ಸಮುದ್ರದ ಹಾದಿಯಲ್ಲಿ ಯಾರು ಬರಬೇಕು ಮತ್ತು ಯಾರು ಹೋಗ್ಬೇಕು ಅನ್ನೋದನ್ನ ನಿರ್ಧರಿಸುವಂತಹ ಶಕ್ತಿ ಇಲ್ಲಿ ಇರಾನ್ಗೆ ಸಿಕ್ಕಂತಾಗಿದೆ. ಸದ್ಯಕ್ಕೆ ಈ ಒಪ್ಪಂದವು ಕೇವಲ 2 ವಾರಗಳ ಅವಧಿಗೆ ಮಾತ್ರ ಸೀಮಿತವಾಗಿದ್ರೂ ಕೂಡ ಇದು ಮಧ್ಯಪ್ರಾಚ್ಯದ ರಾಜಕೀಯದಲ್ಲಿ ಹೊಸ ಆಯಾಮವನ್ನ ಸೃಷ್ಟಿಸಿದೆ. ಅಮೆರಿಕದ ವಿರುದ್ಧದ ಈ ಬೆಳವಣಿಗೆಯನ್ನ ಇರಾನ್ ಕೇವಲ ಕದನ ವಿರಾಮ ಅಂತ ನೋಡದೆ ತನ್ನ ಸಾರ್ವಭೌಮತ್ವಕ್ಕೆ ಸಿಕ್ಕಂತಹ ಗೌರವ ಅಂತ ಇಲ್ಲಿ ಪರಿಗಣಿಸಿದೆ. ಮುಂದಿನ ದಿನಗಳಲ್ಲಿ ಈ ತಾತ್ಕಾಲಿಕ ಶಾಂತಿಯು ದೀರ್ಘಕಾಲದ ಒಪ್ಪಂದಕ್ಕೆ ದಾರಿ ಮಾಡಿಕೊಡ್ತದೆಯೇ ಅಥವಾ ಮತ್ತೆ ಸಂಘರ್ಷಕ್ಕೆ ನಾಂದಿ ಹಾಡ್ತದೆಯೇ ಅನ್ನುವಂತಹ ಕುತೂಹಲ ಕೂಡ ಇದೆ. ಇನ್ನು ಇರಾನ್ ಮತ್ತು ಅಮೆರಿಕದ ನಡುವಿನ ಈ ಒಂದು ಹಠಾತ್ ಒಪ್ಪಂದ ಜಾಗತಿಕವಾಗಿ ರಾಜಕೀಯದಲ್ಲಿ ಸಂಚಲನವನ್ನ ಮೂಡಿಸಿದೆ. ಅಮೆರಿಕದಂತಹ ಒಂದು ದೊಡ್ಡ ಶಕ್ತಿ ತನ್ನ ಪಟ್ಟನ್ನ ಸಡಿಲಿಸಿ ಇರಾನ್ನ ಷರತ್ತುಗಳಿಗೆ ಒಪ್ಪಿಗೆ ಸೂಚಿಸಿರೋದು ಇರಾನ್ ಎದುರು ಅಮೆರಿಕಾಗೆ ಬೇರೆ ದಾರಿ ಇಲ್ಲದಂತಾಗಿದೆ ಎನ್ನುವಂತಹ ಚರ್ಚೆಗೂ ಕೂಡ ಇಲ್ಲಿ ಕಾರಣವಾಗಿದೆ. ಅಷ್ಟೇ ಅಲ್ಲದೆ ಈ ಕದನ ವಿರಾಮ ಕೇವಲ ಯುದ್ಧ ನಿಲ್ಲಿಸುವುದಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಾನ್ ತನ್ನ ಪ್ರಭಾವವನ್ನ ಎಷ್ಟರ ಮಟ್ಟಿಗೆ ವಿಸ್ತರಿಸಿದೆ ಅನ್ನೋದನ್ನ ಸಾಬೀತುಪಡಿಸಿದಂತಾಗಿದೆ. ಇನ್ನು ಈ 2 ವಾರಗಳ ಅವಧಿಯಲ್ಲಿ ತೈಲ ಮಾರುಕಟ್ಟೆಯಲ್ಲಿನ ಏರಿಳಿತಗಳು ಕೂಡ ಕಡಿಮೆ ಆಗುವಂತಹ ಎಲ್ಲಾ ನಿರೀಕ್ಷೆ ಇದೆ. ಯಾಕಂತ ಹೇಳಿದ್ರೆ ಹಾರ್ಮುಜ್ ಜಲಸಂಧಿಯ ಮೂಲಕ ಸರಾಗವಾಗಿ ಹಡಗುಗಳು ಸಂಚರಿಸೋದಕ್ಕೆ ಇರಾನ್ ಈಗಾಗಲೇ ಅವಕಾಶ ನೀಡಿದೆ. ಆದ್ರೆ ಇರಾನ್ ಸೇನೆಯ ಕಠಿಣ ಕಣ್ಗಾವಲು ಇರೋದ್ರಿಂದ ಹಡಗುಗಳು ಸಂಚರಿಸುವುದು ಸಂಪೂರ್ಣವಾಗಿ ಅವರ ನಿಯಂತ್ರಣಕ್ಕೆ ಒಳಪಟ್ಟಿರ್ತದೆ.